ನಮಸ್ತೆ, ರೇಖಾ ಡೈರೀಸ್ಗೆ ಸ್ವಾಗತ. ಒಂದು ಹೆಲ್ದಿ ಸೈಡ್ ಡಿಶ್ ಆಗಿರೋ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಚಪಾತಿ ಮತ್ತು ಪೂರಿಗೆ ಸೂಪರ್ ಕಾಂಬಿನೇಷನ್ ಇದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೀಟ್ರೂಟ್, 2 ದೊಡ್ಡ ಬೀಟ್ರೂಟ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಈ ರೀತಿ ತುರಿದ್ಬಿಟ್ಟು ಇಟ್ಕೊಳ್ಳಿ. ಮತ್ತು 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫಸ್ಟು ಬಾಣಲಿಗೆಗೆ 4 ಸ್ಪೂನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆನೂ ಕರಿಬೇವಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ 1 to 2 ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ತುರಿದಿಟ್ಟಿರುವಂಥ ಬೀಟ್ರೂಟ್ ಹಾಕ್ಕೊಳ್ಳೋಣ. ಬೀಟ್ರೂಟ್ ಒಂದು ಹೆಲ್ದಿ ವೆಜಿಟೇಬಲ್. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇದೆ, ಬ್ಲಡ್ ಪ್ರೆಷರ್ನ ಕೂಡ ಕಡಿಮೆ ಮಾಡುತ್ತೆ. ಈ ಹೆಲ್ದಿ ಆಗಿರೋ ವೆಜಿಟೇಬಲ್ನ ಆಗಾಗ ತಿಂತಾಯಿರಿ. ಚಪಾತಿ ಮತ್ತು ಪೂರಿಗೆ ಒಳ್ಳೆ ಕಾಂಬಿನೇಷನ್ ಸೈಡ್ ಡಿಶ್ ಇದು. ಫ್ಲೇಮು ಲೋ ಟು ಮೀಡಿಯಮ್ ಇಟ್ಟು ಬೀಟ್ರೂಟ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೀಗ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಪೌಡರ್ ಸಾಲ್ಟು. ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 3/4 ಸ್ಪೂನ್. ರೆಡ್ ಚಿಲ್ಲಿ ಪೌಡರ್ ಬೇಡ ಅಂದರೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಪಲ್ಯ ತಿನ್ನೋವಾಗ ಒಂದೊಂದ್ಸರಿ ಮಿಸ್ಸಾಗಿ ಮೆಣಸಿನ್ಕಾಯಿ ತಿಂದುಬಿಡ್ತೀರಿ, ಅದು ರೆಡ್ ಕಲರ್ ಇರುತ್ತಲ್ವ, ಸೊ ಕನ್ಫ್ಯೂಸ್ ಆಗಿ ತಿಂದುಬಿಡ್ತೀರಿ. ಹಾಗಾಗಿ ಪೌಡರ್ ಯೂಸ್ ಮಾಡೋದೇ ಬೆಸ್ಟ್. ಸೊ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ರೀತಿ ಲೋ ಫ್ಲೇಮ್ನಲ್ಲೇ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಈಗ ಸಣ್ಣ ಟೀ ಗ್ಲಾಸಲ್ಲಿ 1 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ನೀರು ಸಾಕಾಗುತ್ತೆ. ಒಂದು ಸಣ್ಣ ಗ್ಲಾಸ್ ನೀರಲ್ಲೇ ಪೂರ್ತಿ ಪಲ್ಯ ಬೇಯುತ್ತೆ ಮತ್ತು ನೀರು ಕೂಡ ಡ್ರೈ ಆಗಿಬಿಡುತ್ತೆ. ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಇದೇ ರೀತಿ ಲೋ ಫ್ಲೇಮ್ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ಈಗ ನೀರೆಲ್ಲನೂ ಡ್ರೈ ಆಗಿಬಿಟ್ಟಿರುತ್ತೆ ನೋಡಿ. ನಾನು 2 ಮಿನಿಟ್ಸ್ ಫ್ರೈ ಆದಮೇಲೆ ತೋರಿಸ್ತಾ ಇದ್ದೀನಿ. ಬೀಟ್ರೂಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನೀರು ಕೂಡ ಡ್ರೈ ಆಗಿದೆ. ಇನ್ನೂ ನೀರಿದೆ ಅಂತ ಅನಿಸಿದ್ರೆ 1-2 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ, ಪೂರ್ತಿಯಾಗಿ ಡ್ರೈ ಆಗುತ್ತೆ. ಸೊ ಸೂಪರ್ ಟೇಸ್ಟಿ ಆಗಿರೋಂಥ ಒಂದು ಹೆಲ್ದಿ ಸೈಡ್ ಡಿಶ್ ರೆಡಿಯಾಗಿದೆ. ಇವತ್ತಿನ ರೆಸಿಪಿ ಬೀಟ್ರೂಟ್ ಪಲ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ರೆಸಿಪೀಸ್ನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.